ದೇಶವೇ ಕುತೂಹಲದಿಂದ ನೋಡ್ತಾ ಇರುವಂತಹ ಪಶ್ಚಿಮ ಬಂಗಾಳದ ಅಖಾಡದಲ್ಲಿ ಈಗ ಅಮಿತ್ ಶಾ ಅವರ ಒಂದು ಹೇಳಿಕೆ ಭಾರಿ ಸಂಚಲನವನ್ನ ಮೂಡಿಸಿದೆ. ಮೊದಲ ಹಂತದ ಮತದಾನ ಮುಗಿತಾ ಇದ್ದಂತೆ ದೆಹಲಿಯಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಅಮಿತ್ ಶಾ ಬಂಗಾಳದಲ್ಲಿ ದೀದಿ ಆಡಳಿತ ಮುಗಿದು ಬಿಜೆಪಿ ಸರ್ಕಾರ ಬರೋದು ಗ್ಯಾರಂಟಿ ಅಂತ ಆಶ್ಚರ್ಯ ಭವಿಷ್ಯವನ್ನ ನುಡಿದಿದ್ದಾರೆ. ಅಮಿತ್ ಶಾ ಅವರ ಈ ಆತ್ಮವಿಶ್ವಾಸಕ್ಕೆ ಕಾರಣ ಮೊದಲ ಹಂತದ ಮತದಾನದ ಅಂಕಿಅಂಶಗಳು ಬರೋಬ್ಬರಿ 92.98% ದಾಖಲೆಯ ಪ್ರಮಾಣ ಮತವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಇದು ಏನು ಜನರ ಬದಲಾವಣೆಯ ಬಯಕೆಗೆ ಸಾಕ್ಷಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಜನರ ಮನಸ್ಸಿನಿಂದ ಭಯ ಹೋಗಿದೆ, ಅಭಿವೃದ್ಧಿಯ ನಂಬಿಕೆ ಬಂದಿದೆ ಅನ್ನೋದಕ್ಕೆ ಈ ಭರ್ಜರಿ ವೋಟಿಂಗ್ ಕಿಕ್ಕೆ ಸಾಕ್ಷಿ ಅಂತ ಅವರ ಅಭಿಪ್ರಾಯವಾಗಿದೆ. ಇನ್ನು ಮೊದಲ 2 ಹಂತದ 152 ಸ್ಥಾನಗಳಲ್ಲಿ ಬಿಜೆಪಿ 110ಕ್ಕೂ ಹೆಚ್ಚು ಸ್ಥಾನಗಳನ್ನ ಈಗ ಗೆಲ್ಲಲಿದೆ ಅಂತ ಅಮಿತ್ ಶಾ ಅವರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಬೂತ್ ಮಟ್ಟದ ವರದಿಗಳ ಆಧಾರದ ಮೇಲೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ವಿಶೇಷ ಅಂದ್ರೆ ಈ ಬಾರಿ ಬಂಗಾಳದಲ್ಲಿ ಯಾವುದೇ ರಕ್ತಪಾತ ನಡೆಯದೆ ಶಾಂತಿಯುತವಾದಂತಹ ಮತದಾನ ನಡೆದಿದೆ. ಹಿಂದೆ ಸಾವಿರಾರು ಜನ ಗಾಯಗೊಳ್ತಾ ಇದ್ರು, ಆದರೆ ಈ ಬಾರಿ ಒಂದೇ ಒಂದು ಜೀವ ಹಾನಿ ಕೂಡ ಸಂಭವಿಸಿಲ್ಲ ಅನ್ನೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಮಮತಾ ಬ್ಯಾನರ್ಜಿ ಅವರ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ. ಹೀಗಾಗಿ ಈಗ 2ನೇ ಹಂತದ ನಂತರ ಈ ಮುನ್ನಡೆ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ. ಇನ್ನು ಅಮಿತ್ ಶಾ ಅವರ ಈ ಲೆಕ್ಕಾಚಾರ ನಿಜವಾಗುತ್ತಾ? ಮೇ ತಿಂಗಳ ಫಲಿತಾಂಶದಲ್ಲಿ ದೀದಿ ದಿಗ್ಗಜರನ್ನ ಮನೆಗೆ ಕಳುಹಿಸ್ತಾರ ಅಥವಾ ಅಮಿತ್ ಶಾ ಕಿಂಗ್ ಮೇಕರ್ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಚುನಾವಣೆ ಫಲಿತಾಂಶವೇ ಉತ್ತರ ಕೊಡಬೇಕಿದೆ.